ಹುಬ್ಳಿ ಹಳೇ ಬಸ್ ಸ್ಟ್ಯಾಂಡ್ ನೋಡಿ ತಗೊಬಂದು ನಿಲ್ಲಿಸ್ತ. ಗೋವಾ ನೋಡಿ, ವೆಲ್ಕಮ್ ಟು ಗೋವಾ ಅಂತ ಬೋರ್ಡ್ ಹಾಕೈತೆ. ಹೋಂಡಾ 41, ಓಲ್ಡ್ ಗೋವಾ 59, ಪಣಜಿ 71, ಮುಂಬೈ 573. ಇದೆಲ್ಲ ಗೋವಾ. ಗೋವಾಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಹಿಂದಿ ಅಂತೂ ಯಾವತ್ತೇ ಆಗಲಿ ರಿಸ್ಕ್ ತಗೊಂಡು ಹೋಗಲ್ಲ, ಆರಾಮಾಗಿ ರೋಡಾಗಲ್ಲ. ಒಂದು ಗೇರ್ ಕಮ್ಮಿನೇ ಕೊಡ್ಕೊಂಡು ನಿಧಾನಕ್ಕೆ ಹೋಗ್ತೀನಿ, ದಬಾಯಿಸ್ಕೊಂಡು ಹೋಗೋದು ಅವೆಲ್ಲ ಎಲ್ಲ ಹಾಕ್ಬೇಕು ನೋಡಿ. ಇದೇ ಕಂಪ್ನಿ ನಮ್ಮ ಅರ್ಜುನ ಮೀಸೆ ಹೊಸದಾಗಿ ಸೇರಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ಬ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹೊಸಪೇಟೆಯಲ್ಲಿ ಏರ್ ಚೆಕ್ ಮಾಡಿಸ್ತಾ ಇದ್ದೀನಿ ನೋಡಿ. ಟೈರ್ಗಳದೆಲ್ಲ ಏರ್ ಚೆಕ್ ಮಾಡಿಸ್ತಾ ಇದ್ದೀನಿ. ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸ್ಬೇಕು ಇಲ್ಲೇ ನಮ್ಮ ಹೊಸಪೇಟೆ ಮರೇಮ್ನಹಳ್ಳಿಗೆ ಇದು ಪ್ಲೇಸು. ತುಂಬ ಒಂದು ತಿಂಗಳ ನಂತರ ವಿಡಿಯೋ ಶುರು ಮಾಡಿದ್ದೀನಿ. ಒಂದು ತಿಂಗಳು ಭತ್ತ ಹೊಡೆದ್ವಿ ನಾವು. ಟ್ರಿಪ್ ಗಾಡಿ ನಿಲ್ಲಿಸಲಿಲ್ಲ, ಭತ್ತ ಹೊಡೆದ್ವಿ. ಅದ್ರಾಗ ಒಂದು ವಾರ ರಜೆ ಹಾಕಿದ್ದೆ ನಾನು. ಮತ್ತೆ ಬಂದು ಭತ್ತದಾಗೆಲ್ಲ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸಿಂಪಲ್ ವಿಡಿಯೋ ನಿಲ್ಲಿಸ್ಬಿಟ್ಟಿದ್ವಿ. ಇವಾಗ ಭತ್ತ ಎಲ್ಲ ಮುಗೀತು, ಇನ್ಮೇಲೆ ಮಾಮೂಲಿ ಗೋವಾ, ಹೈದ್ರಾಬಾದು, ಕೇರಳ ಅಂದ್ಕೊಂಡು ಓಡಾಡೋದು. ಹಂಗಾಗಿ ಇವಾಗ ರಾತ್ರಿ ಮಲೆಬೆನ್ನೂರು ಖಾಲಿ ಮಾಡ್ಕೊಬಂದು ಇಲ್ಲಿ ನಿಲ್ಲಿಸಿ ಮಲಿಕೊಂಡಿದ್ದೆ. ಇವಾಗ ಬೆಳಗ್ಗೆನೇ ಎದ್ದಿದ್ದೀನಿ, ಹೋಗ್ಬೇಕು ಹೊಸಪೇಟೆ. ಹೋಗಿ ಗೋವಾ ಲೋಡು ಇನ್ನೂ ಎಲ್ಲಿ ಅಂತ ಏನು ಹೇಳಲಿಲ್ಲ. ಈಗ ಹೊಸಪೇಟೆ ಹೋಗ್ಬೇಕು, ಅದಕ್ಕೆ ಏರ್ಗೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಹೊಸಪೇಟೆಗೆ ಹೋಗಿ ಆಲ್ಟ್ ಆಗೋದು, ಲೋಡ್ ಎಲ್ಲಿಗೆ ಹೇಳ್ತಾರೆ ನೋಡ್ಕೊಂಡು ಗೋವಾ ಕಡೆನೇ. ಇಲ್ಲಿಂದ ಹೊಸಪೇಟೆಯಿಂದ ಗೊತ್ತಲ್ಲ, ಮಾಮೂಲಿ ಸ್ಪಾಂಜು ಲೋಡ್ ತುಂಬ್ಕೊಂಡು ಹೋಗ್ತಾ ಇರೋದು. ಸದ್ಯಕ್ಕೆ ಇಲ್ಲೆಲ್ಲ ಏರ್ ಚೆಕ್ ಮಾಡಿಸಿ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸೋಣ. ಆಮೇಲೆ ಒಂದು 7:30-8 ಗಂಟೆಗೆ ಆಫೀಸ್ ನನಗೆ ಫೋನ್ ಮಾಡಿದ್ರೆ ಲೋಡ್ ಹೇಳ್ತಾರೆ ಎಲ್ಲಿಗೆ ಅಂತ ಹೋಗ್ತಾ ಇರೋಣ. ಸ್ನೇಹಿತರೆ, ಏರ್ ಫಿಲ್ಟ್ರ್ ನೋಡಿ ಎಷ್ಟು ಧೂಳಿದೆ ನೋಡಿದ್ರೆ. ನಮ್ಮ ಗಾಡಿಯಲ್ಲಿ ಲೈಲ್ಯಾಂಡ್ ಗಾಡಿಯಲ್ಲಿ BS6 ಮಟ್ಟಿಗೆ ಒಂದು ಟ್ರಿಪ್ಪು ತಪ್ಪಿರೋ 2 ಟ್ರಿಪ್ಪಿಗೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಲೇಬೇಕು. ಏನಕ್ಕಪ್ಪ ಅಂದರೆ ಫ್ಯಾನು ಸ್ವಲ್ಪ ಕೆಳಗಿರೋದ್ರಿಂದ ಎಕ್ಸ್ಲೇಟರ್ ರೇಸ್ ಮಾಡಿದಾಗ ಕೆಳಗಿರೋ ಧೂಳೆಲ್ಲ ಹಾರುತ್ತೆ. ಹಾರಿದಾಗ ಫಿಲ್ಟ್ರ್ ಬೇಗ ಎಳ್ಕೊಳ್ತದೆ. ಫಿಲ್ಟ್ರ್ ಬೇರೆ ಅಲ್ಲೇ ಕೊಟ್ಟಿರ್ತಾನೆ, ಎಲ್ಲಿ ನಮ್ಮ ಇಂಜಿನ್ ಪಕ್ಕದಲ್ಲಿ ಪವರ್ ಸ್ಟೇರಿಂಗ್ ಕೆಳಗಡೆನೇ ಕೊಟ್ಟಿರ್ತಾನೆ. ಹಾಗಾಗಿ ಒಂದು ಟ್ರಿಪ್ಪು ತಪ್ಪಿರೋ 2 ಟ್ರಿಪ್ಪಿಗೆ ಕಂಪಲ್ಸರಿ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾನೆ ಇರಬೇಕು. ಹಳೆ ಗಾಡಿಗಳು BS4 ಅವೆಲ್ಲ ಒಂದು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ರು, 15 ದಿವಸಕ್ಕೊಂದ್ಸಲಿ. ಹೋಗೋ ರೂಟ್ ಮೇಲೆ ಡಿಪೆಂಟು. ಧೂಳು ರೂಟಲ್ಲಿ ಹೋದರೆ ಸಿಕ್ಕಾಪಟ್ಟೆ, ಮತ್ತು ಹೈವೇ ಟು ಹೈವೇ ಓಡಿಸಿದ್ರೆ ಏನು ಅವಶ್ಯಕತೆ ಇಲ್ಲ. ರೂಟ್ ಮೇಲೆ ಡಿಫ್ರೆಂಟ್ ಬೀಳ್ತವೆ ಅಷ್ಟೇ. ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲಿಂದ ಮುಂದೆ ಬಂದೆ. ಹೊಸಪೇಟೆ ಡ್ಯಾಮು ಬ್ಯಾಕ್ ವಾಟ್ರ್ ಹತ್ರ ಇದ್ದೀನಿ. ನೀರಂತೂ ಫುಲ್ಲು ಕಡಿಮೆ ಆಗಿದೆ ನೋಡಿಲ್ಲ, ನೀರುಗಳೇ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಡ್ಯಾಮ್ದು ಒಂದು ಇದು ಕಟ್ಟಾಗಿತ್ತಲ್ಲ ಗೇಟು, ಅದು ರೆಡಿ ಮಾಡ್ತಾ ಇದ್ದಾರಂತೆ ಇವಾಗ ಸುಮಾರು. ಹಂಗಾಗಿ ಹೊಸಪೇಟೆ, ಸಿರುಗುಪ್ಪ, ಸಿನ್ನೂರು ಸರೌಂಡಿಂಗು ರೈತರಿಗೆ ಈ ಸಲ ನೀರು ಬಿಡಲ್ಲ. ಭತ್ತ ಬೆಳೀತಾರಲ್ಲ ರೈತರಿಗೆ ಈ ಸಲ ನೀರು ಬಿಡಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಇವಾಗ ಜನವರಿಯಲ್ಲಿ ಭತ್ತ, ಈ ಟೈಮ್ ಭತ್ತ ಬೆಳಿಬೇಕು. ಈಗ ಆಲ್ರೆಡಿ ಭತ್ತ ತೆಗೆದವ್ರೆ, ಈಗ ತಿರ್ಗಾ ಭತ್ತ ಬೆಳಿಬೇಕು. ಈಗ ಇದಕ್ಕೆ ಬೆಳೆಗೆ ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ಎಲ್ಲ ಪೂರ್ತಿ ಅನೌನ್ಸ್ ಮಾಡಿದ್ದಾರೆ. ಪಾಪ ಈ ಸಲ ರೈತರಿಗೆ ಒಂದೇ ಬೆಳೆ. ವಿಜಯನಗರದ ಹೆಬ್ಬಾಗಿಲಿಗೆ ಸುಸ್ವಾಗತ. ಇಲ್ಲಿ ನಾವು ಮಾತಾಡ್ರೆ ಸರಿಯಾಗಿ ಕೇಳಿಸುತ್ತೇನಲ್ವಾ, ಸ್ವಲ್ಪ ಜೋರ ಮಾತಾಡ್ತಾ ಇದ್ದೀನಿ. ಒಂಥರ ಸೌಂಡ್ ಒಳಗಡೆ ಬಂದರೆ. ಪಾಸ್ ಆಗಲಿ, ಟನಲ್ ಪಾಸ್ ಆಗಲಿ. ಇವಾಗ ಪಾಸ್ ಆಗಿ ಒಂಥರ ಸೌಂಡ್ ಇವಾಗ ಕಡಿಮೆ ಆಯಿತು. ಪಾಪ ರೈತರಿಗೆ ಈ ಸಲ ಒಂದೇ ಬೆಳೆ ಇರೋದ್ರಿಂದ ತುಂಬ ಜನ ರೈತರಿಗೆ ಹೊಡೆತ ಬೀಳುತ್ತೆ. ದೊಡ್ಡ ದೊಡ್ಡ ರೈತರಿಗೆ ಎಕರೆ ಈಗ 40 ಎಕರೆ, 50 ಎಕರೆ, 100 ಎಕರೆ, 200 ಎಕರೆ ಬೆಳೆಯೋರಿಗೆಲ್ಲ ಏನು ಲಾಸ ಕಾಣಲ್ಲ. ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಮಡಿಕೊಂಡು ಜೀವನ ಸಾಕ್ತಿರೋ ರೈತರಿಗಂತೂ ಹೊಡೆತ ಬೀಳುತ್ತೆ. ಸ್ವಲ್ಪ ನೀರಾವರಿ ಇದ್ದವರು ಬೆಳ್ಕೋಬೋದಂತೆ. ಆದರೆ ಈ ಇದು ಡ್ಯಾಮ್ ನೀರಂತೆ ಯಾವುದೇ ಕಾರಣಕ್ಕೂ ಈ ಸರೌಂಡಿಂಗು ಈ ಸಲ ಬಿಡಲ್ಲ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ರೈತರ ಹಣೆ ಬರ. ಈ ರಾಜಕೀಯ ವ್ಯಕ್ತಿಗಳು ಅವ್ರಿವ್ರ ಕಡೆಯಿಂದ ಆಗಿ ಬ್ರಿಡ್ಜು ಗೇಟ್ನ ರೆಡಿ ಮಾಡ್ದೇನೆ ಎಲ್ಲ ಮಾಡಿ ಈ ಥರ ಪಾಪ ರೈತರು ಹೊಟ್ಟೆ ಮೇಲೆ ಹೊಡಿತಾರೆ.
ನಮ್ಮ ಅರ್ಜುನನ ನೆರಳು. ಆಹಾ, ನೆರಳು, ನಮ್ಮ ಅರ್ಜುನ ನೆರಳು ಹೆಂಗಿದೆ ನೋಡಿ. ಇವಾಗ ಫೋನ್ ಮಾಡಿದ್ರು, ಲೋಡ್ ಹೇಳಿದ್ರು ಗೋವಾಗೆ. ಕೊಪ್ಪಳ ಸ್ಟೀಲು ಮಾಮೂಲಿ ಫ್ಯಾಕ್ಟ್ರಿಯಿಂದ ಹೋಗ್ಬೇಕು. ಈಗ ಅಲ್ಲಿಂದ ಹೋಗಿ ಲೋಡ್ ಮಾಡೋದಷ್ಟೇ. ಲೋಡು ಬೇಗ ಆಗುತ್ತೆ, ನೋಡೋಣ. ಹೋಗೋಣ. ಫಸ್ಟು ಹೋಗೋಕ್ಕೆ ಮುಂಚೆ ನಮ್ಮ ಪಾತ್ರೆ, ಅಡುಗೆ ಸಾಮಾನು ಪಾತ್ರೆಗಳೆಲ್ಲ ಐತಲ್ಲ, ಒಂದು ಸಲ ಕ್ಲೀನಾಗಿ ತೊಳಿಬೇಕು. ಎಲ್ಲ ಒಂದು ತಿಂಗಳಾಗಿತ್ತು, ಡೆಸ್ಟ್ ಹಿಡಿದು ಬಿಡೈತೆ. ಭತ್ತದ ಡೆಸ್ಟು ಎಲ್ಲ ಧೂಳೆಲ್ಲ ಬಿದ್ದು ಒಂದ್ಸಲ ಕ್ಲೀನಾಗಿ ತೊಳ್ಕೊಂಡು, ಚೆನ್ನಾಗಿ ನೀರು ಬಿಟ್ಟವ್ರಲ್ಲ, ಅದ್ರಾಗ ಹೋಗಿ ತೊಳ್ಕೊಂಡು ಸೀದಾ ಅಲ್ಲಿ ಹೋಗೋಣ. ಇನ್ನೇನು ಇವತ್ತು ಆದರೆ ಇವತ್ತು ಅಡುಗೆ ಮಾಡೋದು ಶುರು ಮಾಡ್ಕೊಂಬಿಡ್ಬೇಕು. ಒಂದು ತಿಂಗಳ ನಂತರ ಅಡುಗೆ ಮಾಡೋಕ್ಕೂ ಶುರು ಮಾಡ್ಕೋಬೇಕು. ಭತ್ತ ಹೊಡಿಬೇಕಾರೆ ಅಡುಗೆನೇ ಮಾಡ್ತಿರಲಿಲ್ಲ. ಕಾರಣ ಇಷ್ಟೇ, ಟೈಮೇ ಸಿಗ್ತಿರ್ಲಿಲ್ಲ ನಮಗೆ. ನಿದ್ದೆ ಮಾಡಿದರೆ ಸಾಕಾಗ್ಬಿಡೋದು. ನಮ್ಮ RTO ಇರೋನು, ಆದರೆ RTO ಇಲ್ಲ ಇವತ್ತು. ನಿದ್ದೆ ಮಾಡ್ಕೊಂಡ್ರೆ ಟೈಮ್ ಸಾಕಾಗ್ಬಿಡೋದು, ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅಡುಗೆ ಪಡುಗೆ ಏನು ಮಾಡ್ತಿರಲಿಲ್ಲ ಒಂದು ತಿಂಗಳಿಂದ. ಇವಾಗ ಇನ್ಮೇಲೆ ಅಡುಗೆ ರೊಟೇಷನ್ ಮಾಡ್ತಾ ಇರಬೇಕು. ಸ್ನೇಹಿತರೆ, ಬೆಳಗ್ಗೆ ಬಂದು ನಮ್ಮ ಗಾಡಿ ಅಲ್ಲೇ ಲೋಡ್ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಟೈಮು ನೋಡ್ಬೋದು 2:30. ಫಸ್ಟ್ ಗಾಡಿ ಇದರಿಂದ ಬೇಗ ಲೋಡ್ ಆಗ್ಬಿಡ್ತು. ಈಗ ಪೆಟ್ರೋಲ್ ಬಂಕಿಗೆ ಹೋಗಿ ಎಲ್ಲ ನಮ್ಮೂರದೇ ಗಾಡಿಗಳು. ಎಲ್ಲ ನಮ್ಮೂರದೇ ಗಾಡಿಗಳು. ಸದ್ಯಕ್ಕೆ ಪೆಟ್ರೋಲ್ ಬಂಕಲ್ಲಿ ಹೋಗಿ ಡೀಸೆಲ್ ಹಾಕ್ಕೊಂಡು ಕೊಪ್ಪಳ ಹೋಗಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಬೇಕು. ರೇಷನ್ ಇಲ್ಲ ಗಾಡಿಯಾಗ, ಎಲ್ಲ ಖಾಲಿ ಹಾಕೊಂತವೆ. ಎಲ್ಲ ಶಾಪಿಂಗ್ ಮಾಡ್ಕೊಂಡು, ರೇಷನ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಸಾಯಂಕಾಲ ಒಂದು ಕತ್ಲೆ ಆದಮೇಲೆ ಒಂದು 6-7 ಗಂಟೆ ಮೇಲೆ ಬಿಡೋದು. 7 ಗಂಟೆ ಮೇಲೆ. ಯಾಕಂದರೆ ನೋಡಿ ಬಿಸಿಲು ಹೆಂಗೈತೆ. ಈ ಬಿಸಿಲಲ್ಲಿ ಓಡ್ಸೋಕ್ಕೆ ಸುಮ್ಮನೆ ಇರೋದು ಒಂದು. ನೋಡಿ ಅಲ್ಲಿ ತೋಟದಲ್ಲಿ ಹೋಗಿ ಒಂದು 3 ಮುಲ್ಲಂಗಿ ಕಿತ್ಕೊಂಡ್ಬಂದಿದ್ದೀನಿ. ನೈಟು ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ. ನೋಡೋಣ, ಅಲ್ಲೆಲ್ಲರ ಮುಂದೆ ನಿಲ್ಲಿಸಿದಾಗ ಮುಲ್ಲಂಗಿ ಸಾರು ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಸದ್ಯಕ್ಕೆ ಇವಾಗ ಕೊಪ್ಪಳ ನಮ್ಮ ಬಂಕಿಗೆ ಹೋಗಿ ನೋಡಿ, ಶೇಂಗಾ ಮತ್ತು ಮುಲ್ಲಂಗಿ ಎರಡೂ ಹಾಕಿದ್ದಾರೆ ಅದ್ರಾಗೆ. ಆವಾಗಲೇ ಬರ್ಬೇಕಾದ್ರೆ ಇಲ್ಲೆಲ್ಲ ಮುಲ್ಲಂಗಿ ಕೇಳ್ತಾಯಿದ್ರು. ನೋಡಲ್ಲ ಕೇಳ್ತಾಯಿದ್ದಾರೆ, ನೋಡ್ದಾ ನೋಡಿ. ಆವಾಗ ನಾನು ಹೋಗಿ ಕೇಳಿ ಒಂದು 3 ಇಸ್ಕೊಂಡೆ. ಸಾಕು, ಜಾಸ್ತಿ ಕೊಡೋಕೆ ಬಂದರು. ತಗೊಂಡು ನಾವೇನು ಮಾಡೋಣ, ಬಿಸಾಕೋಕ್ಕಾಗುತ್ತಾ? ಇರೋದು ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಇಸ್ಕೋಬೇಕು ಅಷ್ಟೇ. ಜಾಸ್ತಿ ವೇಸ್ಟ್ ಮಾಡ್ಬಾರ್ದು. ಪಾಪ ಅವರು ಕೊಡ್ತಾರೆ ಅಂದ್ಬಿಟ್ಟು ಜಾಸ್ತಿ ಇಸ್ಕೋಬಾರ್ದು. ಅವರಾದ್ರೆ ಹೋಗಿ ವ್ಯಾಪಾರ ಮಾಡ್ಕೊತಾರೆ. ತೊಗರಿ ಕೊಪ್ಪಳ ಬಂಕಿ ಹೋಗೋಣ ಬರ್ರಿ. ಸ್ನೇಹಿತರೆ, ಬಿಲ್ಲೆಲ್ಲ ಈಸ್ಕೊಂಡು ಹುಬ್ಳಿ ಸಿಟಿ ಒಳಗಿದ್ದೀನಿ ನೋಡಿ. ಇದು ಹುಬ್ಳಿ ಸಿಟಿ ಒಳಗೆ. ಬೈಪಾಸಲ್ಲಿ ರೋಡ್ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಇದು ಮಾಡಿಬಿಟ್ಟಿದ್ದಾರೆ. ರೋಡು ವರ್ಕ್ ಮಾಡ್ತಾ ಇರೋದ್ರಿಂದ ಹಂಗಾಗಿ ಹೆಂಗೂ ಟೈಮು 11 ಗಂಟೆ ಮೇಲೆ ಆಗಿತ್ತಲ್ಲ. ಸಿಟಿ ಒಳಗೆ ಹೋಗೋಣ ಅಂತೇಳಿ ಸಿಟಿ ಒಳಗೆ ಬಂದಿರೋದು. ಬೈಪಾಸಲ್ಲಿ ಹೋದರೆ ತುಂಬ ಇದಾಗ್ಬಿಡುತ್ತೆ. ರೋಡ್ಗಳು ಸರಿ ಇಲ್ಲ, ಅಲ್ಲಲ್ಲೇ ಡಿವೈಡರ್ಗಳು 2-3 ಕಡೆ ಸಿಕ್ಕಾಬಿಟ್ಟೆ ಅಪ್ಪು. ಬೇಜಾರಾಗ್ಬಿಡ್ತವೆ. ಗೇರ್ ಚೇಂಜ್ ಮಾಡಿ ಹಂಗಾಗಿ ಹೆಂಗೋ ಟೈಮ್ ಇತ್ತಲ್ಲ ಅಂತ ನೋಡಿ ಹುಬ್ಳಿ ಸಿಟಿ ಒಳಗೆ ಹಾಸಿ ಹೋಗ್ತಾ ಇದ್ದೀನಿ. ಬಿಲ್ಲೆಲ್ಲ ತಗೊಂಡು 8 ಗಂಟೆ ಬಿಟ್ಟೆ. ಅಲ್ಲಿಂದ ಮುಂದೆ ಬಂದು ನಿಲ್ಲಿಸಿ ನಮ್ಮದು ಇನ್ನೊಂದು ಬಜರಂಗಿ ಗಾಡಿ ಜೊತೆಲಿತ್ತು. ಗದಗೆಲ್ಲ ಪಾಸಾಗಿ ಮುಂದೆ ಬಂದು ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಅವ್ರು ಊಟ ಮಾಡಿದ್ರು. ನಾವು ಊಟ ಮಾಡಿಲ್ಲ, ಟೀ ಕುಡ್ಕೊಂಡು ಬಂದೆ ನೋಡಿ. ಇದು ಬಸ್ ಹೋಗೋಕ್ಕೆ ದಾರಿ, ಇದು ಈ ದಾರಿ ಬಸ್ ಹೋಗೋಕ್ಕೆ. ನೋಡಲ್ಲೊಂದು ಲಾರಿ ಬೇರೆ ಹೋಗ್ತೈತೆ ನೋಡಿದ್ರ, ಆಂಧ್ರ ಗಾಡಿ. ಕೆಲವೊಬ್ಬರು ಗೊತ್ತಿರೋರು ಯಾರು ಅಲ್ಲಾಸಿ ಹೋಗಲ್ಲ ನೋಡಿ. ಇವೆಲ್ಲ ನೋಡಿದ ಬೆಳಗಾವಿ ಗಾಡಿಗಳೆಲ್ಲ ಸಿಟಿ ಒಳಗೆ ಬರ್ತವೆ. ಏನಕ್ಕಪ್ಪ ಅಂದ್ರೆ ರೋಡ್ ಸಿಕ್ಕಾಬಡೆ ಹೋಗ್ಬಿಡೈತೆ. ರೋಡ್ ವರ್ಕ್ ಮಾಡ್ತಾಯಿದ್ದಾರೆ. ಸಿಕ್ಕಾಬಡೆ ಟೈಮ್ ಪಾಸ್ ಆಗತೈತೆ. ಅದು ರೋಡು ಟೈಮ್ ವೇಸ್ಟ್ ಮಾಡ್ತೈತೆ. ಹಂಗಾಗಿ ಚೆನ್ನಮ್ಮ ಸರ್ಕಲ್, ಇದು ಬಂದು ರಾಣಿ ಚೆನ್ನಮ್ಮ ಸರ್ಕಲು. ಇದೇ ಎತ್ತಿರಂಗವ್ರೆ ಚೆನ್ನಮ್ಮ ಸರ್ಕಲ್. ಇಲ್ಲ ಐತೆ ಚೆನ್ನಮ್ಮ ಮೂರ್ತಿನೇ ಎತ್ತಿರಂಗ ಥರ ಕಾಣ್ತೈತೆ. ಏನೇನೋ ಬ್ರಿಡ್ಜ್ಗಳೆಲ್ಲ ಮಾಡಿ, ಯಾವ್ಯಾವ ಥರ ಬ್ರಿಡ್ಜ್ಗಳೆಲ್ಲ ನೋಡಿ. ಇಲ್ಲೆಲ್ಲ ಬ್ರಿಡ್ಜ್ಗಳು ಇಲ್ಲಿದೆ ನೋಡಿ. ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ. ಹೋಗೋಣ. ಇದು ಸೀದಾ ರೈಟ್ಗೆ ಹೋದರೆ ಧಾರವಾಡ ಹೋಗೋ ರೋಡು.
ಬಸ್ನವ್ರಿಗೆ ಸ್ವಲ್ಪ ಅರ್ಜೆಂಟ್ ಅಂತೆ, ಏನು ಮಾಡೋಕ್ಕಾಗಲ್ಲ. ಅದು ಬೇರೆ ಗಣೇಶ್ ಟ್ರಾವೆಲ್ಸು ಮಂಗಳೂರು ಲೈನು, ಅವ್ರನ್ನೆಲ್ಲ ಕೇಳಂಗೂ ಇಲ್ಲ ಅವರು. ಆ ಬಸ್ಗಳಲ್ಲಿ 10 ಲೈಟ್ ಇರ್ತೈತೆ, ಒಂದೊಂದು ಬಸ್ಸಲ್ಲಿ ಹೆಡ್ಲೈಟ್ಗಳು 10 ಇರ್ತವೆ. ಹುಬ್ಳಿ ಹಳೇ ಬಸ್ ಸ್ಟ್ಯಾಂಡ್ ನೋಡಿ, ತಗೊಬಂದು ನಿಲ್ಲಿಸ್ತಾ. ಇದು ಬಂದು ಹುಬ್ಳಿ ಹಳೇ ಬಸ್ ಸ್ಟ್ಯಾಂಡು. ಫ್ಲೇವರ್ ಎಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾವ್ರೆ. ಒಟ್ಟಿನಲ್ಲಿ ಅದೆಲ್ಲ ಯಾವಾಗ ಮಾಡ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಸದ್ಯಕ್ಕಂತೂ ಗೊತ್ತಿಲ್ಲ. ಬುರ್ರಣ ದಾರಿನ ಟೈಮ್ ಆಯಿತು, ಇಲ್ಲೇ 11:20 ಆಗೋಯ್ತು. ಆ ಬಸ್ನ ನೋಡಿ, ಆ ಬಸ್ನ ನಿಂತ್ಕೊಂಡ್ರೆ ಕೆಲಸ ಅವ್ನು ನಿಲ್ಸ್ಕೊಂಡ್ರದಷ್ಟೇ. ಅವನಿಂದ ಒಂದು ಬಸ್ಸು, ಇವ ಮೇಲೆ ಇವನೊಂದು ನೋಡಿ. ಈಗ ಅದು ಮೂವ್ ಆಗ್ತಿದ್ದಂಗೆ ಎಲ್ಲ ಮೂವ್ ಆಗ್ತವೆ. ಆಟ ನೋಡಿ ಇದು ಹೆಂಗೈತೆ, ಜಮಾನದ ಆಟ ಇದು. ಹಳೇ ಆಟ ಮಾಡಿಕೊಂಡವ್ರು ಇನ್ನೂ. ಇಲ್ಲಿ ಹೋಟ್ಲುಗಳು ನೋಡಿ, ಸಮಯ ಊಟಗಳು ಮಾಡ್ತಿರೋದು. ಈ ಧೂಳಲ್ಲಿ ಕ್ಯಾಂಟೀನ್, ಫಾಸ್ಟ್ ಫುಡ್. ಸಿಟಿ ಒಳಗೆ ರೋಡು ಹೆಂಗೈತೆ ನೋಡಿ. ರೋಡು ಸಿಟಿ ಒಳಗೆ, ಹುಬ್ಳಿ ಸಿಟಿ ಒಳಗೆ. ಇದು ಸೀದಾ ಹೋದರೆ ಧಾರವಾಡ ಹೋಗುತ್ತೆ, ನಾವು ಸೀದಾ ಹೋಗೋದು ಬೇಡ. ಧಾರವಾಡ ಹೋಗಿ ಬರ್ಬೋದು, ಅದು ಸ್ವಲ್ಪ ಇದಾಗುತ್ತೆ, ಬೇಡ. ಯಾಕೆ ಇಲ್ಲೇ ಲೆಫ್ಟ್ ಹೊಡ್ಬಿಟ್ಟು ಗೋಕುಲ್ ರೋಡಾಗ ಹೋಗಿ ಏರ್ಪೋರ್ಟ್ ರೋಡು, ಅಲ್ಲಿ ಹೋಗಿ ತಾರ್ಯಾಳಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಹೈವೇಗೆ ಎತ್ಕೊಂಬಿಡೋಣ, ಅಲ್ಲಿಂದ ಹೋಗೋಣ. ಈ ಬ್ರಿಡ್ಜು ನನ್ನ ತಿಳಿದ ಮಟ್ಟಿಗೆ ಒಂದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಪ್ಪ, ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ರೋಡು. ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಗೋಕುಲ್ ರೋಡು ವಿಮಾನ ನಿಲ್ದಾಣ ರಸ್ತೆ ಮುಚ್ಚಲಾಗಿದೆ ಅಂತ ಬೋಲ್ಡ್ ಹಾಕಿದ್ದಾರೆ. ಗಾಡಿ ನೋಡಿ ಸ್ನೇಹಿತರೆ ಯಾವ ಥರ ಬಿದ್ದಿದೆ. ಒಂದು ಗಾಡಿ ಮೇಲೆ ಒಂದು ಗಾಡಿ, 2 ಗಾಡಿ ಬಿದ್ದಿದೆ. ರಾಮನಗರ ರೂಟಲ್ಲಿದ್ದೀವಿ ಈಗ, ಘಾಟ್ ಹತ್ರ. ಇದು ಬಿಟ್ಟು ಸ್ವಲ್ಪ ಧಾರವಾಡ ಬಿಟ್ಟು ಮುಂದೆ ಬಂದಾಗ ಈ ಡೌನಲ್ಲಿ ಒಂದೇ ಜಾಗದಲ್ಲಿ ಒಂದು ಗಾಡಿ ಮೇಲೆ ಇನ್ನೊಂದು ಗಾಡಿ ಹೋಗಿ ಬಿದ್ದಿದೆ. ಯಾವ ಥರ ಬಿದ್ದರೂ ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋದಾಗ, ಗಾಡಿ ವಿಡಿಯೋ ಮಾಡೋಣ ಅಂತ ಹೋದಾಗ ಪೊಲೀಸ್ನವರು ಇದು ಮಾಡಿದ್ರು. ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಭಾರಿ ಡೇಂಜರ್ ಅಂದರೆ ನಮ್ಮ ರಾಮನಗರ ರೋಡ್, ಈ ರೋಡು. ಯಾಕಪ್ಪ ಅಂದರೆ ನೀವು ನೋಡಿ, ಬರೀ ಇದು ನೋಡಿ, ಡೌನ್ ಇಳಿತಾ ಇರ್ತದೆ, ಅಪ್ ಹತ್ತುತ್ತೆ, ಹಂಗೆ ಇಳಿತೈತೆ, ಹಂಗೆ ಹತ್ತುತ್ತೆ, ಇಳಿತೈತೆ ಹತ್ತುತ್ತೆ, ಇದೇ ಮಾಡ್ತೈತೆ ನಮಗೆ. ಧಾರವಾಡದಿಂದ ಲೆಫ್ಟಿಗೆ ಹೊಡೆದ್ಬಿಟ್ಟು ಅಂದರೆ ಇದೇ ಕೆಲಸ ನೋಡಿ. ಪೂರ್ತಿ ಡೌನ್ ಇಳಿತಾ ಇರ್ತದೆ, ಮುಂದೆ ಹೋದರೆ ಹಂಗೆ ಅಪ್ ಸಿಗುತ್ತೆ, ಮತ್ತೆ ಹಂಗೆ ಡೌನ್ ಇಳಿತದೆ. ಇವು ಟರ್ನಿಂಗ್ಗಳು ಸಿಂಗಲ್ ರೋಡ್ಗೆ ಬೇರೆ ಇವೆಲ್ಲ. ಟರ್ನಿಂಗಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಬಂದರೆ, ಸ್ವಲ್ಪ ಏರ್ಪೇರ್ ಆದ್ರೂ ಬ್ರೇಕ್ಗಳು ನಿಲ್ಲಲ್ಲ, ಅವೆಲ್ಲ ಸಮಸ್ಯೆಗಳಾಗಿ ಈ ಥರ ಆಗ್ತವೆ. ಅದಕ್ಕೆ ಈ ರೋಡಲ್ಲಿ ಬಂದಷ್ಟು ಆದಷ್ಟು ನಿಧಾನ ಓಡಿಸ್ಕೊಂಡು ಹೋಗ್ಬೇಕು. ಲೇಟ್ ಆದರೂ ಪರವಾಗಿಲ್ಲ, ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ನೋಡಿ ಫುಲ್ಲು ಡೌನು, ಬ್ರೇಕ್ ಅಪ್ಲೈ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನೋಡಿ 7ನೇ ಗೇರಲ್ಲಿ ಇಳಿಸ್ತಾ ಇದ್ದೀನಿ, ನೋಡಿದ್ರಾ? 7ನೇ ಗೇರಲ್ಲಿ ಇಳಿಸ್ತಾ ಇದ್ದೀನಿ. ನಿಧಾನಕ್ಕೆ ಹೋಗ್ಬೇಕಷ್ಟೇ. ಸುಮ್ಮನೆ ಹೋಗುತ್ತೆ ಅಂತ ಟಾಪ್ ಗೇರಲ್ಲಿ ಹಾಕೊಂಡು ಹೋಗೋದು, ಸಡನ್ನಾಗಿ ಯಾವನಾರು ಅಡ್ಡ ಬರೋದು, ಬ್ರೇಕ್ಗಳು ನಿಂತ್ಕೊಳ್ಳಲ್ಲ. ಏನಾಗುತ್ತೆ, ಬ್ರೇಕ್ ಅಪ್ಲೈ ಮಾಡ್ತಾ ಹೋಯ್ತಾ ಇದ್ದಾಗ ಮುಂದೆ ಹೋಯ್ತಾ ಡ್ರಮ್ಗಳು ಬಿಸಿ ಆಗ್ಬಿಟ್ಟು ಸಡನ್ನಾಗಿ ಬ್ರೇಕ್ಗಳು ನಿಲ್ಲಲ್ಲ. ಹಂಗಾಗಿ ಆದಷ್ಟು ನಿಧಾನ ಹೋಗೋದು ಬೆಸ್ಟು. ನಾನಂತೂ ಯಾವತ್ತೇ ಆಗಲಿ ರಿಸ್ಕ್ ತಗೊಂಡು ಹೋಗಲ್ಲ, ಆರಾಮಾಗಿ ರೋಡಾಗಲ್ಲ. ಒಂದು ಗೇರ್ ಕಮ್ಮಿನೇ ಕೊಡ್ಕೊಂಡು ನಿಧಾನಕ್ಕೆ ಹೋಗ್ತೀನಿ. ದಬಾಯಿಸ್ಕೊಂಡು ಹೋಗೋದು ಅವೆಲ್ಲ ಸುಳ್ಳು. ಯಾಕಂದರೆ ಸೇಫ್ಟಿ ಮುಖ್ಯ, ಸ್ಪೀಡು ನೆಕ್ಸ್ಟು. ಹೊಡೆಯತ್ತವ ನೀವು NH ಹೈವೇಲಿ ಬೇಕಾದ್ರೆ ಹೊಡೆಯೋನು, ಏನು ಸ್ಪೀಡ್ ಬೇಕಾದ್ರೆ ಹೊಡೆದು ತೋರಿಸ್ತೀವಿ. ಅದು ಈ ರೋಡಾಗಲ್ಲ, ಅವೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ನೋಡಿ ಅಲ್ಲಿಂದ ಇಳಿದೆ, ಈಗಾಗಲೇ 70 ಶುರುವಾಯಿತು. ನೋಡಿ ಗೇರ್ ಮೇಲೆ ಗೇರ್ ಕೇಳ್ತೈತೆ, ನೋಡಿದ್ರ? ಹಿಂಗೇನೆ ನಿಮಗೆ ಅಳ್ನಾವರ ಆಗಲಿ ರಾಮನಗರ ಆಗಲಿ ಸೀದಾ ಇಲ್ಲಿಂದ ಗೋವರೆಗೂ ಅದೇ ಭಾಳ ಆಗ್ತೈತೆ. ಇಳಿಯೋದು ಹತ್ತೋದು ಮಾಡ್ತಾನೇ ಇರ್ತವೆ. ಹಾಗಾಗಿ ಎಷ್ಟು ಸೇಫ್ಟಿಯಾಗಿ ಓಡಿಸ್ತೀವೋ ಅಷ್ಟು ಒಳ್ಳೆಯದು. ರಾಮನಗರ ಘಾಟ್ ಇಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೈಟಲ್ಲಿ ಘಾಟ್ ಇಳಿಸೋದು ಒಂಥರ ಮಜಾ. ಯಾಕಂದರೆ ನೋಡಿ ಖಾಲಿ ರೋಡು, ಗಾಡಿಗಳೇ ಭಾಳ ಕಡಿಮೆ ಇರ್ತವೆ. ಗಾಡಿಗಳು ಬರ್ತವೆ ಆದರೆ ಸ್ವಲ್ಪ ಕಡಿಮೆ.
ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು. ಹಗ್ಲಲ್ಲಿ ಬಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಈ ಟರ್ನಿಂಗೆಲ್ಲ ಲಾಂಗಲ್ಲಿ ಕಟ್ ಮಾಡಬೇಕು. ಆಪೋಸಿಟ್ ಬರ್ತಾ ಇರ್ತಾರೆ, ಕಟ್ ಮಾಡೋಕ್ಕೂ ಬಿಡಲ್ಲ, ಏನಿಲ್ಲ. ಹಂಗಾಗಿ ನೈಟ್ ಇಳಿಸೋದಷ್ಟು ಘಾಟು ತುಂಬಾ ಸ್ವಲ್ಪ ಫ್ರೀಯಾಗಿರ್ತದೆ, ಈಸಿಯಾಗಿ ಇಳಿಸ್ಬಿಡ್ಬೋದು ಹಗ್ಲಿಗಿಂತ. ಹಂಗಾಗಿ ಇವತ್ತೆಲ್ಲೂ ಮಲಗಲಿಲ್ಲ, ನಾನ್ ಸ್ಟಾಪ್ ಬರ್ತಾಯಿದ್ದೀನಿ. ಟೈಮು ಹಾಲೆ 3:50. ಇನ್ನು ಇದು ಕರ್ನಾಟಕದಲ್ಲಿದ್ದೀನಿ. ನೆಕ್ಸ್ಟ್ ಬರೋದು ಗೋವಾ. ಇದೆಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ರೋಡ್. ಇದು ನಮ್ಮ ಕರ್ನಾಟಕಕ್ಕೆ ರೋಡು. ನೆಕ್ಸ್ಟ್ ಬರೋದು ಗೋವಾ. ಇನ್ನೊಂದು 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಐತೆ ಗೋವಾ. 1 ಕಿಲೋಮೀಟ್ರ್ ಬೇಕು. ಈ ಫಾರೆಸ್ಟ್ ಎಲ್ಲ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಎಲ್ಲೂ ನಿಲ್ಸೋದು ಬೇಡ, ಸೀದಾ ಹೋಗ್ಬಿಡೋಣ. ಬೆಳಕರೆ ಎಷ್ಟೊತ್ತು ಹೋಗಿ ಸೀರಿಯಲ್ ಹಾಕಿ ನಾಳೆ ಖಾಲಿ ಮಾಡೋಣ ಅಂಥೇಳಿ ಆರಾಮಾಗಿ ಹೋಯ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ನೈಟು 2 ದಿವಸ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಇವತ್ತೇನಂತ ನಿದ್ದೆ ಬರ್ತಾ ಇಲ್ಲ. ಹಾಗಾಗಿ ಹೋಗೋದು. ನಿದ್ದೆ ಬಂದಿದ್ರೆ ಮಾತ್ರ ಮುಲ್ಲಾಜೆ ಇಲ್ಲ, ನಾವು ಮಲಿಕಂಡೇ ಹೋಗೋದು. ಹಂಗೆ ಅಂತೂ ಹೋಗಲ್ಲ. ರೋಡ್ ನೋಡಿ, ಪ್ಯಾಚ್ ವರ್ಕ್ ಆಗಿ ಗುಂಡಿ ಬಿದ್ದವೆ. ಇಲ್ಲಿಂದ ನಮ್ಮ ಕರ್ನಾಟಕ ಕ್ಲೋಸ್. ಈ ಬೋರ್ಡಿಂದ ಆ ಕಡೆ ಗೋವಾ. ವೆಲ್ಕಮ್ ಟು ಗೋವಾ ನೋಡಿ. ವೆಲ್ಕಮ್ ಟು ಗೋವಾ ಅಂತ ಬೋರ್ಡ್ ಹಾಕೈತೆ. ಹೋಂಡಾ 41, ಓಲ್ಡ್ ಗೋವಾ 59, ಪಣಜಿ 71, ಮುಂಬೈ 573. ಇದೆಲ್ಲ ಗೋವಾ. ಗೋವಾಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಹಂದಿ. ಹಂದಿ ರೋಡಿಗೆ ಬರ್ತಿದ್ಯಾ ಹಂದಿ? ಹೋಗೋಣ ಆರಾಮಾಗಿ ಘಾಟಲ್ಲಿ. ಜಾಸ್ತಿ ಮೊಬೈಲ್ ಇಟ್ಕೊಳ್ಳೋದು ಬೇಡ, ನಿಧಾನಕ್ಕೆ ಇಳಿಸ್ಕೊಂಡು ಹೋಗೋಣ. 6 ಗಂಟೆಗೆ ಪಾಯಿಂಟ್ಗೆ ರೀಚ್ ಆಗಿದ್ದೀನಿ. ಮುಂಚೆ ರೋಡಲ್ಲೇ ನಿಲ್ಲಿಸ್ತಿದ್ವಿ, ಈಗ ರೋಡಲ್ಲಿ ನಿಲ್ಸಂಗಿಲ್ಲ. ಈಗ ಪಾರ್ಕಿಂಗಲ್ಲಿ ಹಾಕ್ಬೇಕು ನೋಡಿ. ಇದೇ ಕಂಪ್ನಿ, ನಮ್ಮ ಅರ್ಜುನ ಮೀಸೆ ಹೊಸದಾಗ್ಸಿರೋದು. ಸದ್ಯಕ್ಕೆ ಪಾರ್ಕಿಂಗ್ ಹೋಗೋಣ, ಬರ್ರಿ ಪಾರ್ಕಿಂಗಲ್ಲಿ ಹೋಗಿ ನೋಡೋಣ. ಹಾಯ್ ಸ್ನೇಹಿತರೆ, ಗೋವಾ ಗಾಡಿ ಖಾಲಿ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಲೋಡೇ ಇಲ್ಲ. ಬೆಳಗ್ಗೆನೇ ಎದ್ದು ಬಿಟ್ಟರು. ಗಾಡಿ ಖಾಲಿ ಅಷ್ಟೊತ್ತಿಗೆ ಒಂದು 12 ಗಂಟೆ 12:30 ಖಾಲಿ ಆಯಿತು. ರೋಡ್ ಅಂತೂ ಇಲ್ಲೇ ಇಲ್ಲ. ನಮ್ಮ ಅರ್ಜುನ ನೋಡಿ ರೋಡ್ ಸೈಡ್ಗೆ ಹಾಕ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಅಲ್ಲಿ ಹೋಗೋದು, ಟೀ ಕುಡ್ಕೊಂಬರೋದು, ಒಂದು ವಡಾಪಾವ್ ತಿನ್ಕೊಂಬರೋದು. ಆ ಹೋಟ್ಲಲ್ಲಿ ತಿನ್ಕೊಂಬರೋದು, ಕೂತ್ಕೊಳ್ಳೋದೇ ಆಗೋಗ್ಬಿಡೈತೆ. ಮಧ್ಯಾಹ್ನ ಊಟ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ಕೂತ್ಕೊಳ್ಳೋದೇ ಆಗೋಗ್ಬಿಡೈತೆ. ಲೋಡ್ ಅಂತೂ ಇಲ್ಲವೇ ಇಲ್ಲ ಗೋವಾದಲ್ಲಿ. ಫುಲ್ಲು ಡಲ್ಲು. ನಮ್ಮ ಓನರ್ ಗಾಡಿ ನಿನ್ನೆ ಖಾಲಿ ಆಗಿರೋದು, ಲೋಡಿಲ್ಲ. ಇವತ್ತು ಖಾಲಿ ಮಾಡಿ ನಮಗೂ ಲೋಡಿಲ್ಲ. ನಮ್ಮ ಜೊತೆಗೆ ಇಲ್ಲೊಂದು ಗಾಡಿ ನಿಂತಿದೆ ನೋಡಿ. ಇಲ್ಲಿಂದ 6 ಕಿಲೋಮೀಟ್ರ್ ದೂರದಲ್ಲಿರೋದು ಫ್ಯಾಕ್ಟ್ರಿ. ಅಲ್ಲಿ ಖಾಲಿ ಮಾಡಿ ಇಲ್ಲಿ ಬಂದು ಆಲ್ಟ್ ಆಗಿಬಿಡ್ತೀವಿ. ಏನಕ್ಕಪ್ಪ ಅಂದರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇಲ್ಲಾಂದರೆ ನೆಟ್ವರ್ಕು ಟವರೆಲ್ಲ ಚೆನ್ನಾಗಿ ಹಿಡಿತೈತೆ. ಇಲ್ಲೇ ಟವರ್ ಪಕ್ಕದಲ್ಲಿರೋದ್ರಿಂದ ಇಲ್ಲಿ ಬಂದು ಒಳ್ಳೆ ಗಾಳಿ ಇರ್ತವೆ, ಸೊಳ್ಳೆಗಳಿರಲ್ಲ, ಏನಿರಲ್ಲ. ಹಂಗಾಗಿ ಇಲ್ಲಿ ಬಂದು ನಿಲ್ಸ್ಕೊಂಬಿಡ್ತೀವಿ ಎಲ್ಲ ಗಾಡಿಯವ್ರು ಅಷ್ಟೇ. ಸದ್ಯಕ್ಕೆ ನೋಡಿ ಇಲ್ಲೆಲ್ಲ ನಿಲ್ಸ್ಕೊಳ್ಳೋಕೆ ಜಾಗ ಐತೆ, ಬೇಜಾನ್ ಜಾಗ ಐತೆ ಇಲ್ಲಿ. ನಮ್ಮ ಗಾಡಿ ಅಂತೂ ನಾನು ಯಾವಾಗ ಬಂದು ಇದೇ ಫಿಕ್ಸ್ ಜಾಗ. ಈ ಜಾಗದಲ್ಲಿ ರೋಡ್ ಬಿಟ್ಟು ಕೆಳಗೆ ಹಾಕ್ಕೊಬಿಡೋದು ನೋಡಿ. ಅಲ್ಲಿ ಬೇಕಾದ್ರೆ ಹೋಟ್ಲ್ ಐತೆ, ಇಲ್ಲಿ ಒಂದು ಟೀ ಅಂಗಡಿ ಐತೆ. ಆರಾಮಾಗಿ ಇನ್ನೇನು ಗಾಡಿಯಾಗ ಅಡುಗೆ ಮಾಡ್ಕೊಂಡಿರ್ತೀವಿ, ಗಾಡಿಯಾಗ ಊಟ ಮಾಡೋದು, ಮಲಿಕೊಳ್ಳೋದು. ಕುಕ್ಕೊಳೆಮ್ಗೆ ಹೋದರೆ ಅಲ್ಲಿ ನಮ್ಮ ಓನರ್ ಇದ್ದಾರೆ. ಏನಂತಾರೆ ಇನ್ನೂ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇಲ್ಲೇ ಇರುವಂತಾರೋ ಅಲ್ಲಿ ಬಾ ಅಂತಾರ ಗೊತ್ತಿಲ್ಲ. ಅಲ್ಲಿ ಬಾ ಅಲ್ಲಿಗೆ ಹೋಗೋದು, ಇಲ್ಲೇ ಇರೋದು. ಇವತ್ತಿನ ದಿವಸನೂ ಮುಗೀತು.